ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ರಾವಣನ ಶಕ್ತಿಯನ್ನು ಕಂಡು ಅಸೂಯೆಪಟ್ಟ ಇಂದ್ರ ತಾನು ಕೂಡ ಆ ವಿದ್ಯೆ ಕಲಿತು ರಾವಣನಿಗೆ ಸರಿ ಸಮಾನವಾಗಿ ಸೋಲಿಸಬೇಕೆಂಬ ಹುಂಬತನದಿಂದ ದೇವಗುರು ಬೃಹಸ್ಪತಿಗಳ ಬಳಿ ತೆರಳುತ್ತಾನೆ. ಈ ರಹಸ್ಯದ ಮಾಹಿತಿಯನ್ನು ತಿಳಿಸುತ್ತಿದ್ದ ಬೃಹಸ್ಪತಿಗಳೇ ತಂತ್ರ ವಿದ್ಯೆಯ ಆಚಾರ ವಿಚಾರವನ್ನು ಹೇಳುವಾಗ ಮೌನ ವಹಿಸುತ್ತಿದ್ರು. ಇಂದ್ರನಿಗೆ 10 ಬಾರಿ ನಿನಗೆ ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ರು. ಯಾಕಂದ್ರೆ ಇದು ಸಾಕ್ಷಾತ್ ಶಿವನಿಂದಲೇ ಬೋಧಿಸಲ್ಪಟ್ಟ ವಿದ್ಯೆ. ಶಿವನೊಬ್ಬನೇ ಈ ತಂತ್ರ ವಿದ್ಯೆಯ ಗುರು. ತನ್ನ ಪರಮ ಭಕ್ತನಾಗಿದ್ದ ರಾವಣನ ಅದಮ್ಯ ಭಕ್ತಿಗೆ ಮೆಚ್ಚಿ ಮಹಾನ್ ವಿದ್ಯೆಯಾದ ತಂತ್ರಶಾಸ್ತ್ರ ವಿದ್ಯೆಯನ್ನ ಉಪದೇಶಿಸಿದ್ದ. ಈ ವಿದ್ಯೆಯನ್ನ ಕೇಳಿ ತಿಳಿದ ಇಂದ್ರನೇ ಒಂದು ಕ್ಷಣ ಮಂಕಾಗಿ ಬಿಟ್ಟಿದ್ದ. ಅಷ್ಟಕ್ಕೂ ಈ ವಿದ್ಯೆಯ ರಹಸ್ಯವೆಂಥದ್ದು ಅನ್ನೋದನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ರಾವಣನು ಶಿವನಿಂದಲೇ ನೇರವಾಗಿ ಉಪದೇಶ ಪಡೆದದ್ದನ್ನ ತಿಳಿದ ಇಂದ್ರ ಅಸೂಯೆಪಟ್ಟ. ತ್ರಿಲೋಕಗಳಲ್ಲೂ ಪರಾಕ್ರಮಿಯಾಗಿದ್ದ ರಾವಣನ ಅಟ್ಟಹಾಸ, ಭಕ್ತಿ, ಶ್ರದ್ಧೆಗೆ ಮಾರುಹೋದ ಇಂದ್ರನಿಗೆ ರಾವಣನ ಆ ತೇಜಸ್ಸನ್ನ ಸಹಿಸಲಾಗಲಿಲ್ಲ. ದೇವಲೋಕದ ದೊರೆಯಾದ ನನಗೆ ಒಬ್ಬ ತೃಣ ಮಾನವನೊಂದಿಗೆ ಎದುರು ನಿಲ್ಲಲಾಗುತ್ತಿಲ್ಲವಲ್ಲ. ಒಬ್ಬ ಮನುಷ್ಯನ ಶಕ್ತಿಯ ಮುಂದೆ ನನ್ನ ದೇವತಾ ಶಕ್ತಿ ಮಂಕಾಯಿತೆ. ನನ್ನ ಪಟ್ಟ ಕಸಿದು ಅವನೇನಾದರೂ ಹಿಡಿತ ಸಾಧಿಸಿದ್ದೇ ಆದಲ್ಲಿ ಮುಂದೆ ನನಗಾವ ಲೋಕ, ನನ್ನನ್ನ ಯಾರು ಕಾಪಾಡ್ತಾರೆ ಅನ್ನೋ 100 ಪ್ರಶ್ನೆಗಳು ಭಯ ಮಿಶ್ರಿತವಾಗಿ ದೇವೇಂದ್ರನ ತಲೆಯೊಳಗೆ ಹರಿದಾಡತೊಡಗಿದ್ವು. ರಾವಣನ ಆಕ್ರೋಶ, ಆವೇಶ, ಆ ಶಕ್ತಿ ಎಲ್ಲವೂ ಇಂದ್ರನ ಭ್ರೂಮಂಡಲಕ್ಕೆ ಅಪ್ಪಳಿಸುತ್ತಿತ್ತು. ರಾವಣ ಕಲಿತ ವಿದ್ಯೆಯಾದರೂ ಯಾವುದು ಎಂಬುದನ್ನ ಸಂಬಂಧಪಟ್ಟವರಿಂದ ಕೇಳಿ ತಿಳಿದುಕೊಂಡ. ಇದು ಶಿವನಿಂದ ದೊರೆತ ವಿದ್ಯೆ, ಮೊಟ್ಟ ಮೊದಲ ಮಾನವನಿಗೆ ಉಪದೇಶವಾದ ವಿದ್ಯೆ ಎಂದೊಡನೆ ಇಂದ್ರನಿಗೆ ಆತಂಕ ಶುರುವಾಯಿತು. ಅಂತಹ ಮಹಾನ್ ತಂತ್ರ ವಿದ್ಯೆನ ಅದು. ನಾನು ಕೂಡ ಕಲಿಯಬೇಕು, ಪಾರಂಗತನಾಗಬೇಕು ಎಂದು ಅಹಂನಿಂದ ಓಡಾಡಿದ. ಆದರೆ ಶಿವ ತನ್ನ ಭಕ್ತರಿಗೆ ಮಾತ್ರ ತನ್ನ ಶಕ್ತಿಯನ್ನ ವಿನಮ್ರತೆಯಿಂದ ಧಾರೆ ಎರಿತಾನೆ. ಅದು ಬಿಟ್ಟು ಸೊಕ್ಕಿ ನಿಂದಿರುವವರಿಗಲ್ಲ ಎಂದರಿತ ಇಂದ್ರನಿಗೆ ದಿಕ್ಕೆ ತೋಚದೆ ದೇವಗುರು ಬೃಹಸ್ಪತಿಗಳ ಬಳಿಗೆ ತೆರಳುತ್ತಾನೆ. ಆಗ ಬೃಹಸ್ಪತಿಯ ಬಳಿ ತನಗೂ ಶಿವಶಕ್ತಿಯರಿಂದ ಹೇಳಲ್ಪಟ್ಟ ಜ್ಞಾನವನ್ನ ತಿಳಿದುಕೊಳ್ಳಲು ಬಯಸಿರುವುದಾಗಿ ಹೇಳ್ದ. ಯಾಕಂದ್ರೆ ಉಮಾಮಹೇಶ್ವರರ ಸಂವಾದದಿಂದ ರಾವಣನು ಪ್ರಚಂಡ ಜ್ಞಾನವನ್ನ ಪಡೆದಿದ್ದ. ಜ್ಯೋತಿಷ್ಯ, ತಂತ್ರ ಮತ್ತು ರಸಾಯನ ಕ್ರಿಯೆಗಳ ಜ್ಞಾನವನ್ನ ಹೊಂದಿದ್ದ. ಕ್ರಮೇಣದಲ್ಲಿ ರಾವಣನು ಮನುಷ್ಯರಿಗೆ ಮಾತ್ರ ಉಪಯೋಗವಾಗುವಂತಹ ತಂತ್ರಜ್ಞಾನವನ್ನ ಒಡಿಶಾ ತಂತ್ರದ ಮೂಲಕ ಪ್ರಚಾರ ಮಾಡ್ದ. ಈ ವಿದ್ಯೆಯ ಸಾರವೆಂದರೆ ವಿಧಿವತ್ತಾದ ಸಾಧನೆಗಳಿಂದ ಸಿದ್ಧಿ ಪಡೆದಂತಹ ಸಾಧಕನು ಅತ್ಯಂತ ತೀಕ್ಷ್ಣವಾದ ಸೂಕ್ಷ್ಮ ಶಕ್ತಿಯನ್ನ ಹೊಂದುತ್ತಾನೆ ಎಂದ ರಹಸ್ಯವನ್ನ ಸ್ವತಃ ಶಿವನೇ ರಾವಣನಿಗೆ ಹೇಳಿತ್ತು ಎಂಬುದಾಗಿ ದೇವಗುರು ಬೃಹಸ್ಪತಿ ಇಂದ್ರನಿಗೆ ಹೇಳಿದರು. ಬೃಹಸ್ಪತಿಗಳು ಇಂದ್ರನ ಅಪೇಕ್ಷೆಯಂತೆ ಅಮೋಘವಾದ ಯಂತ್ರ, ಮಂತ್ರ, ತಂತ್ರ ವಿದ್ಯೆಯನ್ನ ಕಲಿಸಲು ಒಪ್ಪಿ ಮೊದಲು ಅತಿ ಮುಖ್ಯವಾಗಿರುವ ಆಚರಣೆಗಳ ಬಗ್ಗೆ ವಿವರಣೆಯನ್ನ ನೀಡಿದರು. ಸಾಧಕನಲ್ಲಿ ಮೂಲಭೂತವಾಗಿ ಬೇಕಾಗಿರುವ ಅರಿಷಡ್ ವರ್ಗಗಳ ಬಗ್ಗೆ ವಿವರಿಸುತ್ತಾ ಎಲ್ಲಕ್ಕಿಂತ ಮೊದಲು ಇವುಗಳನ್ನ ಹತೋಟಿಯಲ್ಲಿಟ್ಟುಕೊಂಡಿರಬೇಕು ಎಂದು ಹೇಳಿದರು. ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ, ರಾಗಾದಿ ದ್ವೇಷಗಳನ್ನ ದೂರ ಬಿಟ್ಟರೆ ಸರಳವಾದ ಜ್ಞಾನವನ್ನ ಹೊಂದಿ ಶಿವನ ಅದ್ಭುತ ಶಕ್ತಿಯು ವಿದ್ಯೆ ರೂಪದಲ್ಲಿ ಲಭಿಸುವುದು. ಇವುಗಳನ್ನ ಸರಿಯಾಗಿ ಪಾಲಿಸು ಎಂದರು. ಇಂದ್ರನು ಸ್ವಲ್ಪ ಹೊತ್ತು ಯೋಚಿಸಿ ತನ್ನ ಆಸೆ ಆಕಾಂಕ್ಷೆಗಳನ್ನ ನೆನೆಯುತ್ತಾ ಬಳಿಕ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ತಮ್ಮ ಬೋಧನೆಯಂತೆ ನಾನು ಖಂಡಿತವಾಗಿಯೂ ಆಚರಿಸ್ತೇನೆ ಎಂದ. ಆಗ ಬೃಹಸ್ಪತಿಗಳು ಹೇಳ್ತಾರೆ, ಈ ವಿದ್ಯೆಯನ್ನ ಹಂತ ಹಂತವಾಗಿ ಕಲಿತು ಪರಿಣತಿಯನ್ನ ಸಂಪಾದಿಸಬೇಕು. ಎಲ್ಲಕ್ಕಿಂತ ಮೊದಲು 6 ಬಗೆಯ ಕರ್ಮಕಾಂಡಗಳಿವೆ. ಅವು ಶಾಂತಿಕರ್ಮ, ವಶೀಕರಣ, ಸ್ತಂಭನ, ವಿದ್ವೇಷಣ, ಉಚ್ಚಾಟನೆ ಮತ್ತು ಮಾರಣ ಕರ್ಮ. ಯಾರಾದರೊಬ್ಬ ಸಾಧಕನು ಒಂದಕ್ಕಿಂತ ಹೆಚ್ಚು ಕರ್ಮಗಳಲ್ಲಿ ಪರಿಣಿತನಾದರೂ ಯಾವುದಾದರೂ ಒಂದೇ ಕರ್ಮದಲ್ಲಿ ಸಿದ್ಧಿ ಹೊಂದುವುದು ಕ್ಷೇಮವಾಗಿರುತ್ತೆ. ಈ 6 ಕರ್ಮಗಳನ್ನ 9 ರೀತಿಯಲ್ಲಿ ಪ್ರಯೋಗಿಸಬಹುದು. ಅವು ವಶೀಕರಣೆ, ಆಕರ್ಷಣೆ, ಮೋಹನ, ಸ್ತಂಭನ, ವಿದ್ವೇಷಣ, ಉಚ್ಚಾಟನೆ, ಯಕ್ಷಿಣಿ ಸಾಧನೆ, ಮಾರಣ ಮತ್ತು ರಸಾಯನ. ಇದರಲ್ಲಿ ಕೆಲವರು ರಸಾಯನ ಪ್ರಯೋಗವನ್ನ ವಿಷ ಪ್ರಯೋಗವೆಂದು ಹೇಳ್ತಾರೆ. ಚಾಣಕ್ಯನು ಕೂಡ ರಸಾಯನ ತಂತ್ರ ಎಂಬ ಪ್ರಸಿದ್ಧ ಗ್ರಂಥವನ್ನ ರಚಿಸಿದ್ದಾನೆ. ಬೃಹಸ್ಪತಿಯು ಇಂದ್ರನಿಗೆ ನಿಯಮಬದ್ಧ ತಂತ್ರ ಪ್ರಯೋಗ ಮತ್ತು ಅದರ ಪ್ರಯೋಜನದ ಬಗ್ಗೆ ವಿವರಿಸುತ್ತಾ ಹೇಳ್ತಾರೆ. ಸಾಧಕನು ಮೊದಲು ಪ್ರಯೋಗ ಸಾಧನೆಯ ಓಂ ನಮೋ ನಾರಾಯಣಾಯ ವಿಶ್ವಂಭರಾಯ ಇಂದ್ರಜಾಲ ಕೌತುಕ ನಿರ್ದೇಶಾಯ ದರ್ಶನ ಸಿದ್ಧಿ ಕುರು ಸ್ವಾಹ ಎಂಬ ಪ್ರಯೋಗ ತಂತ್ರವನ್ನ ತದೇಕ ಚಿತ್ತದಿಂದ 108 ಸಾರಿ ಜಪಿಸಬೇಕು. ಸಮಾಧಾನಕರವಾಗಿ ಜಪಿಸಿದ ಮೇಲೆ
ಪ್ರಯೋಗಕ್ಕೆ ಸಿದ್ಧರಾಗಬೇಕು. ಇಲ್ಲದಿದ್ದರೆ ಅಂತಹವನ ಉಪಾಸನೆ ವ್ಯರ್ಥವಾಗುತ್ತೆ. ಪ್ರಯೋಗ ಮಂತ್ರವು ಸಿದ್ಧಿಸಿದ ಮೇಲೆ ಸಾಧಕನು ಸ್ವರಕ್ಷಣೆಗಾಗಿ ಮಂತ್ರ ಜಪ ಮಾಡಬೇಕು. ಸ್ವರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಸಾಧನಾ ಮಂತ್ರದ ಸಿದ್ಧಿಯು ವ್ಯರ್ಥವಾಗುವುದು. ಸ್ವರಕ್ಷಣೆಗಾಗಿ ಓಂ ಪರಬ್ರಹ್ಮ ಪರಮಾತ್ಮನೇ ಮಮ ಶರೀರ ರಕ್ಷಾಂ ಕುರು ಈ ಮಂತ್ರವನ್ನ 108 ಸಾರಿ ಜಪಿಸಬೇಕು ಎಂದರು. ಈ ಮಂತ್ರ ಜಪವಾದ ನಂತರ ಮೌನವಾಗಿ ಓಂ ನಮಃ ಶಿವಾಯ ಎಂದು ಹೇಳಿ ಸಂಪೂರ್ಣ ಶರೀರಕ್ಕೆ ಉಸಿರು ತುಂಬಬೇಕು. ಹೀಗೆ ಮಾಡೋದ್ರಿಂದ ಶಾರೀರಿಕ ಶುದ್ಧಿಯುಂಟಾಗತ್ತೆ. ದೇವೇಂದ್ರನೇ ಈ ರೀತಿಯಾಗಿ ಸಾಧನೆಗಿಂತ ಮುಂಚೆ ಸಾಧಕನು ಶಾರೀರಿಕ ಮತ್ತು ಮಾನಸಿಕ ಶುದ್ಧಿ ಹಾಗೂ ಆತ್ಮ ರಕ್ಷಣೆಯನ್ನ ಮಾಡಿದ ನಂತರ ಕೆಳಕಂಡ 6 ಪ್ರಮುಖವಾಗಿರುವ ಆಧಾರ ಸ್ತಂಭಗಳ ಜ್ಞಾನ ಹೊಂದಬೇಕು. ಈ ಮೊದಲೇ ಹೇಳಿರುವ 6 ಕರ್ಮಗಳೇ ಆಧಾರ ಸ್ತಂಭಗಳು 6 ವರ್ಗಗಳನ್ನು ಅನುಸರಿಸಿವೆ. ಅವುಗಳ ಸಂಕ್ಷಿಪ್ತ ವಿವರಣೆ ಮತ್ತು ಪ್ರಯೋಜನಗಳನ್ನು ಮನಸ್ಸಿಟ್ಟು ತಿಳಿದುಕೋ ಎಂದು ಬೃಹಸ್ಪತಿಯವರು ಸೂಕ್ಷ್ಮವಾಗಿ ಹೇಳಿದರು. ಅದರಲ್ಲಿ ಮೊಟ್ಟ ಮೊದಲನೆಯದು ಶಾಂತಿ ಕರ್ಮ. ಯಾರ ಕರ್ಮದ ಪ್ರಯೋಗದಿಂದ ಸಕಲ ಪಾಪಗಳು ಕಳೆದು ಹೋಗಿ ನೆಮ್ಮದಿಯುಂಟಾಗುವುದೋ ಅದನ್ನ ಶಾಂತಿ ಕರ್ಮ ಎನ್ನುತ್ತೇವೆ. ರತಿದೇವಿಯು ಶಾಂತಿ ಕರ್ಮದ ಪ್ರೇರಕಳು. ಮನ್ಮಥನ ಪತ್ನಿಯಾಗಿರುವ ರತಿದೇವಿಯು ಸ್ಥಿರತೆ ಮತ್ತು ಶಾಂತಿಯನ್ನೀಯುವ ಸಾಧನಾ ಪ್ರಿಯಳು. ರತಿ ಸುಖವೇ ಜೀವನ ಸುಖ, ಜೀವನ ಸುಖವೇ ಶಾಂತಿಯ ರೂಪವೆನ್ನುತ್ತಾರೆ ಬಲ್ಲವರು. ಇನ್ನು ಎರಡನೇದು ವಶೀಕರಣ ಕರ್ಮ. ಪ್ರಾಣಿಯಂಥವರು ತಮಗರಿವಿಲ್ಲದೆ ವಶೀಭೂತರಾಗುವ ಕ್ರಿಯೆ. ಪಶು ಪಕ್ಷಿ ಮನುಷ್ಯರಾದಿಯಾಗಿ ಎಲ್ಲರನ್ನೂ ಮಂತ್ರಮುಗ್ಧರಾಗಿಸುವ ವಿಧಾನಕ್ಕೆ ಸರಸ್ವತಿಯು ಮೂಲಳು. ಇವಳು ಜ್ಞಾನ ವಿದ್ಯೆ ಬುದ್ಧಿಯನ್ನ ಪ್ರೇರೇಪಿಸುವ ಮಹಾಮಹಿಮಳು. ಆದ್ದರಿಂದಲೇ ಸರಸ್ವತಿ ಪುತ್ರರೆಂದು ಅನ್ವರ್ಥ ನಾಮದಲ್ಲಿ ಕರೆಯಲ್ಪಡುವವರೆಲ್ಲರಲ್ಲೂ ಅಮೋಘವಾದ ವಶೀಕರಣ ಶಕ್ತಿ ಇದ್ದೇ ಇರುತ್ತೆ. ಈ ಶಕ್ತಿಯನ್ನ ನೋಟದಲ್ಲಿ, ಧ್ವನಿಯಲ್ಲಿ ಮತ್ತು ಮಾನಸಿಕ ರೂಪದಲ್ಲಿ ಕಾಣಬಹುದು. ಕೆಲವು ವಿಖ್ಯಾತ ಶಾಸ್ತ್ರ ವಿದ್ವಾಂಸರಲ್ಲಿ ಸರಸ್ವತಿ ನೆಲೆಸಿರುತ್ತಾಳೆ. ಇವಳನ್ನ ವಾಗ್ದೇವಿ ಎಂದು ಕರೀತಾರೆ. ಇನ್ನು ಮೂರನೇದು ವಿದ್ವೇಷಣ ಕರ್ಮ. ಪರಸ್ಪರರಲ್ಲಿ ವೈರತ್ವ, ಭೇದ, ಜಂಜಾಟ, ಜಗಳ, ಮನಸ್ತಾಪ ಮುಂತಾದ ವಿರುದ್ಧ ಭಾವನೆಗಳನ್ನು ಹೆಚ್ಚಿಸಿ ದೂರವಿರುವಂತೆ ಮಾಡುವ ಕ್ರಿಯೆ. ಜ್ಯೇಷ್ಠ ದೇವಿಯು ಈ ಕರ್ಮದ ಕಾರಣಕರ್ತಳು. ಹಿರಿತನದ ಮೆರುಗನ್ನ ತುಂಬಿ ಮತ್ತೊಬ್ಬರನ್ನ ಕಡೆಗಣಿಸುವಂತೆ ಮಾಡ್ತಾಳೆ. ಇನ್ನು ನಾಲ್ಕನೇದು ಸ್ತಂಭನ ಕರ್ಮ. ಇದು ಯಾವುದೇ ಚಲನೆಯನ್ನ ನಿಲ್ಲಿಸುವ ವಿದ್ಯೆ. ಸೂರ್ಯನು ಮುಳುಗದಂತೆ, ಗಾಳಿ ಬೀಸದಂತೆ, ಅಗ್ನಿ ಪ್ರಜ್ವಲಿಸದಂತೆ, ನೀರು ಹರಿಯದಂತೆ ತಡೆದು ನಿಲ್ಲಿಸುವ ಶಕ್ತಿ. ಒಂದು ರೀತಿ ಮೋಹಪಾಶ. ಇದಕ್ಕೆ ಲಕ್ಷ್ಮೀದೇವಿಯ ಕಾರಣಳು ಎನ್ನುತ್ತೇವೆ. ಕೋಮಲ ಮತ್ತು ದಯಾಪರತೆಗಳು ಸ್ತಂಭನದ 2 ಪಾರ್ಶ್ವಗಳು. ಉಚ್ಚಾಟನೆ ಕರ್ಮ. ಬೇರು ಬಿಟ್ಟಿರುವ ಕಾಯಿಲೆಗಳನ್ನು ಕಿತ್ತೆಸೆಯುವುದು, ಶರೀರದಲ್ಲಿರುವ ರೋಗಬಾಧೆ, ಭೂತ ಪ್ರೇತ ಕಾಟ, ಭಯ, ತಾಪ, ಕೋಪ ಮುಂತಾದ ವಿಕಾರಗಳನ್ನು ದೂರೀಕರಿಸುವುದು ಅಥವಾ ಆಕ್ರಮಣಕಾರಿ ಮನೋಭಾವನೆಯನ್ನು ತಡೆಯುವುದು. ಮಹಿಷಾಸುರ ಮರ್ದಿನಿಯನ್ನ ಉಚ್ಚಾಟನೆಯ ಮೂಲದವಳೆಂದು ಭಾವಿಸಿ ಅದರಂತೆ ಅವಳನ್ನು ಪೂಜಿಸ್ತೇವೆ. ಇನ್ನು 6ನೇದು ಮಾರಣ ಕರ್ಮ. ಮಾರಣ ಹೋಮವೊಂದು ಭಯಂಕರವಾಗಿರುವ ಕರ್ಮ. ಹಚ್ಚ ಹಸಿರಾಗಿರುವ ಬಾಳಿನಲ್ಲಿ ಭೀಕರ ಪರಿಣಾಮವನ್ನುಂಟು ಮಾಡುವ, ಶತ್ರುವಾಗಿರುವಂತಹವರ ಸರ್ವನಾಶ ಮಾಡುವ, ಕಿರುಕುಳ ಬಾಧೆ ಪೀಡೆಗಳನ್ನು ಉಂಟು ಮಾಡುವ ಪ್ರತಿಯಾಗಿಯೇ ಸೇಡಿನ ರೂಪದಲ್ಲಿಯೇ ಮಾಡುವ ಕಾರ್ಯ. ಇಂತಹ ಕಾರ್ಯಕ್ಕೆ ಮಹಾಕಾಳಿ ಮೂಲದವಳಾಗಿರ್ತಾಳೆ. ಕಾಳಿ ಎಂದರೆ ಕಾಳ ಯಮನ ತಾಯಿ, ದುಷ್ಟರ ಸಂಹಾರ ಮಾಡುವವಳು. ಕೆಲವರು ಈ ವಿದ್ಯೆಯನ್ನ ಅಮಾಯಕರನ್ನ ಪೀಡಿಸುವುದಕ್ಕಾಗಿ ಈ ಕರ್ಮದ ಪ್ರಯೋಗವನ್ನ ಮಾಡ್ತಾರೆ. ಸಾಧಕನಾದವನು ಯಾವ ದೇವಿಯ ಮೂಲಕ ಎಂತಹ ಸಿದ್ಧಿಯನ್ನ ಪಡೆಯಬಹುದೆಂಬುದನ್ನ ಮೊದಲೇ ನಿರ್ಧರಿಸಿಕೊಳ್ಳಬೇಕು. ದುರಾಸೆ ಬುದ್ಧಿಯಿಂದ ಎಲ್ಲ ಕರ್ಮಗಳ ಸಿದ್ಧಿ ಪಡೆಯುವುದಾಗಲಿ, ಒಬ್ಬರ ಮೇಲೆಯೇ ಎಲ್ಲ ಸಿದ್ಧಿಗಳನ್ನು ಪ್ರಯೋಗಿಸುವುದಾಗಲಿ ಮಾಡಬಾರದು. ಯಾವ ಕರ್ಮದಲ್ಲಿ ಆಸಕ್ತಿ ಇರುವುದೋ ಅದರಲ್ಲಿಯೇ ತತ್ಪರರಾಗಬೇಕು. ಸ್ವಚ್ಛ ವಿಚಾರ ಮತ್ತು ಮನಸ್ಸಿನಿಂದ ಪ್ರಯತ್ನ ಪಡಬೇಕು. ಪೈಪೋಟಿಯಿಂದಲೋ, ಆಶ್ಚರ್ಯದಿಂದಲೋ, ಆತುರದಿಂದಲೋ ಅಥವಾ ಯಾವುದೇ ಮನೋವಿಕಾರದಿಂದಲೋ ಕರ್ಮ ಸಾಧನೆಯಲ್ಲಿ ತೊಡಗಬಾರದು. ತಪ್ಪಿದ್ದಲ್ಲಿ ಖಂಡಿತ ಹಾನಿಯುಂಟಾಗುವುದು ಎಂದು ಬೃಹಸ್ಪತಿಗಳು ಇಂದ್ರನಿಗೆ ಎಚ್ಚರಿಸಿದರು. ಯಾವ ಕರ್ಮಗಳ ಸಾಧನೆಯನ್ನ ಎಂತಹ ಸ್ಥಿತಿಗತಿಯಲ್ಲಿ ಮಾಡಬಹುದು, ದಯವಿಟ್ಟು ವಿವರಿಸಿ ಎಂದು ಇಂದ್ರನು ಕೇಳಿದ್ದಕ್ಕೆ ಬೃಹಸ್ಪತಿಯವರು ನಿಧಾನವಾಗಿ ವಿವರಿಸಲಾರಂಭಿಸಿದರು. ಯಾವುದೇ ಕರ್ಮದ ಸಾಧನೆಯು ದೇಶ, ಕಾಲ, ಸ್ಥಿತಿಯನ್ನ ಅವಲಂಬಿಸಿದೆ. ಕಾಲವನ್ನ ನಾವು ಋತು ಎನ್ನುತ್ತೇವೆ. ದೇಶವೆಂದರೆ ಸ್ಥಾನ ಮತ್ತು ಸ್ಥಿತಿ ಎಂದರೆ ಮಾನಸಿಕ ಸ್ಥಿರತೆ. ಋತುಜ್ಞಾನದ ಹೊರತು ಸಾಧನೆಯನ್ನ ಮಾಡಲಾಗದು. ನಮ್ಮೆಲ್ಲರ ಜೀವನ ಕ್ರಮವು ಋತುಚಕ್ರವನ್ನ ಅವಲಂಬಿಸಿದೆ. ಋತುಗಳೆಂದರೆ ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ ಮತ್ತು ಶಿಶಿರ ಎಂದು 6 ಭಾಗಗಳಾಗಿ ವಿಂಗಡಿಸಿಕೊಳ್ಳಬೇಕು. ಈ 6 ಋತುಗಳು ಅನುದಿನವೂ ಇರ್ತವೆ.
ಆದರೆ ಹವಾಮಾನದ ಸಂಬಂಧಕ್ಕೊಳಪಟ್ಟ ಋತುಗಳೆಂದು ತಿಳಿದುಕೊಳ್ಳಬಾರದು. ಇಲ್ಲಿ ಹೇಳಿರುವ ಋತುಗಳು ಹಗಲು 3 ಮತ್ತು ರಾತ್ರಿ 3 ಹೀಗೆ ಒಟ್ಟು 6 ರೂಪದಲ್ಲಿರ್ತವೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ 30 ಗಳಿಗೆ ಅಂದರೆ 12 ಗಂಟೆಯಲ್ಲಿ 3 ಋತುಗಳು ವಸಂತ, ಗ್ರೀಷ್ಮ ಮತ್ತು ವರ್ಷ ಋತುಗಳ ಕಾಲವೆಂದು, ಸೂರ್ಯಾಸ್ತದಿಂದ ಮರುದಿನದ ಸೂರ್ಯೋದಯದವರೆಗೂ ಶರತ್, ಹೇಮಂತ ಮತ್ತು ಶಿಶಿರವೆಂಬ ಋತುಗಳು ಪ್ರತಿ 4 ಗಂಟೆಗೆ ಸಮಯದಲ್ಲಿರ್ತವೆ. ಶಾಂತಿ ಕರ್ಮವನ್ನ ಹೇಮಂತ ಋತುವಿನಲ್ಲಿ, ವಶೀಕರಣವನ್ನ ವಸಂತ ಋತುವಿನಲ್ಲಿ, ಸ್ತಂಭನವನ್ನ ಶಿಶಿರ ಋತುವಿನಲ್ಲಿ, ವಿದ್ವೇಷಣೆಯನ್ನ ಗ್ರೀಷ್ಮ ಋತುವಿನಲ್ಲಿ, ವರ್ಷ ಋತುವಿನಲ್ಲಿ ಉಚ್ಚಾಟನೆ, ಶರದ್ ಋತುವಿನಲ್ಲಿ ಮಾರಣ ಕರ್ಮ ಮಾಡಿದ್ರೆ ಎಲ್ಲ ರಹಸ್ಯ ವಿದ್ಯೆಗಳು ಸಿದ್ಧಿಸ್ತವೆ. ಆದ್ದರಿಂದ ದೇವೇಂದ್ರ ಋತುಗಳ ಪರಿಜ್ಞಾನವನ್ನ ಮೊಟ್ಟಮೊದಲು ಹೊಂದಿರಬೇಕು. ಈ ಋತುಚಕ್ರವು ಹವಾಮಾನದ ಎಲ್ಲ ತಿಂಗಳಲ್ಲಿ ಒಂದೇ ರೀತಿ ಇರ್ತವೆ. ಇದು ಸರ್ವೇ ಸಾಮಾನ್ಯದ ನಿಯಮವಾಗಿರೋದ್ರಿಂದ ಮುಂದಿನ ವಿವರಗಳೊಂದಿಗೆ ಸಮನ್ವಯ ಮಾಡಿಕೊಳ್ಳಬೇಕು ಎನ್ನುತ್ತಾರೆ. ಆಗ ಇಂದ್ರ ಹೇಳ್ತಾನೆ, ಪೂಜ್ಯರೇ, ಮುಂದಾಗಿಯೇ ತಾವು ಋತುಜ್ಞಾನವನ್ನ ಕೊಟ್ಟಿದ್ದರಿಂದ ಒಳ್ಳೆಯದೆಂದು ಭಾವಿಸ್ತೇನೆ. ಸಾಧನೆಯನ್ನ ಯಾವ ರೀತಿ ಪ್ರಯೋಗ ಮಾಡಿದ್ರೆ ಸಿದ್ಧಿ ಫಲಿಸುವುದು ಕೃಪೆ ಮಾಡಿ ತಿಳಿಸಿ ಎಂದು ಬೃಹಸ್ಪತಿಗಳನ್ನ ಪ್ರಾರ್ಥಿಸ್ತಾನೆ ಇಂದ್ರ. ಬೃಹಸ್ಪತಿಗಳು ಸಮಾಧಾನದಿಂದ, ರಾಜನೇ, ಯಾವಾಗ ನೀನು ಕರ್ಮಬದ್ಧತೆಯನ್ನ ಅನುಸರಿಸಲು ನಿಶ್ಚಯಿಸುತ್ತೀಯೋ ಆಗಿನಿಂದಲೇ ಪ್ರಯೋಗ ವಿಧಿ ಆರಂಭವಾಗುತ್ತದೆಂದು ತಿಳಿ. ಆದರೂ ಪ್ರಯೋಗಗಳ ಬಗ್ಗೆ ವಿಶೇಷ ಗಮನವನ್ನ ಕೊಟ್ಟಿದ್ದೇ ಆದರೆ ನಿರೀಕ್ಷಿತ ಫಲಗಳು ಅವಶ್ಯವಾಗಿ ಹೊಂದಬಹುದು, ಸಂದೇಹ ಪಡಬೇಡ ಎಂದು ಹೇಳಿ ಪ್ರಯೋಗಗಳ ವಿಧಾನವನ್ನ ಬಿಡಿ ಬಿಡಿಯಾಗಿ ಹೇಳತೊಡಗಿದ್ರು. ರಾಜನೇ, ಪ್ರಯೋಗ ಮಾಡುವಾಗ ಬಣ್ಣ ಮತ್ತು ಕರ್ಮ ಭೇದಗಳನ್ನ ಮೊದಲು ತಿಳಿದುಕೋ. ಸೂರ್ಯನ ಕೋಟ್ಯಾನುಕೋಟಿ ಕಿರಣಗಳಲ್ಲಿ ಸಪ್ತವರ್ಣವಿದ್ದರೂ ಇಂತಹದೇ ಸಾಧನೆಗೆ ಇಂತಹದೇ ಬಣ್ಣದ ಉಪಯೋಗದಿಂದ ರತ್ನ ಪ್ರಭಾವವು ಸಾಧಕನಲ್ಲಿ ತದೇಕವಾಗಿ ಅದ್ಭುತ ಶಕ್ತಿಯನ್ನ ತುಂಬುತ್ತೆ. ಆದ್ದರಿಂದ ಮೊದಲು ಪ್ರಭಾವಶಾಲಿ ಶಕ್ತಿಯನ್ನ ಸಂಪಾದಿಸಲು ಬಣ್ಣದ ಬಗ್ಗೆ ವಿಶೇಷ ಗಮನ ಕೊಡು. ಯಾವ ಕಾರಣದಿಂದಲೂ ಇತರೆ ಬಣ್ಣದ ಹೊಂದಾಣಿಕೆ ಅಥವಾ ಲೋಪವಾಗದಂತೆ ನೋಡಿಕೋ. ವಶೀಕರಣ ಮತ್ತು ಮೋಹನ ಕರ್ಮಗಳ ಸಾಧನೆಗೆ ಕೆಂಪು ಬಣ್ಣದ ಹೂವು, ವಸ್ತ್ರ ಮತ್ತು ವಸ್ತುಗಳ ಪ್ರಯೋಗ ಮಾಡಬೇಕು. ಶಾಂತಿ ಕರ್ಮಕ್ಕೆ ಶ್ವೇತವರ್ಣದ ಹೂವು, ವಸ್ತ್ರ ಮತ್ತು ವಸ್ತುಗಳನ್ನ, ಸ್ತಂಭನಕ್ಕೆ ಹಳದಿ ಬಣ್ಣವನ್ನ, ಉಚ್ಚಾಟನೆಗೆ ಬೂದು ಬಣ್ಣ ಅಥವಾ ಹೊಗೆ ಮಾಸಲು ಬಣ್ಣ, ವಿದ್ವೇಷಣೆಗೆ ಕೆಂಪು ಮಿಶ್ರಿತವಾದ ಹಳದಿ ಅಥವಾ ಹಸಿರು ಬಣ್ಣ, ಮಾರಣ ಕರ್ಮಗಳಿಗೆ ಸಕಲವು ಕಪ್ಪಾಗಿರುವವುಗಳನ್ನೇ ಉಪಯೋಗಿಸಬೇಕು. ಋತುಜ್ಞಾನವನ್ನ ದಿನದ ಜ್ಞಾನಕ್ಕೆ ಹೊಂದಿಕೊಳ್ಳಬೇಕು. ಪ್ರತಿಯೊಂದು ದಿನವೂ ಮೊದಲೇ ಹೇಳಿರುವಂತೆ ಬಣ್ಣದ ಮೇಲೆ ಪ್ರಭಾವ ಬೀರ್ತಾವೆ ಎಂದು ಬೃಹಸ್ಪತಿಗಳು ಇಂದ್ರನಿಗೆ ತಂತ್ರವಿದ್ಯೆಯ ಸಾರವನ್ನು ತಿಳಿಸ್ತಾರೆ. ಈ ತಂತ್ರಮಂತ್ರ ವಿದ್ಯೆಯ ಸಾಧನೆ ಯಾರು ಮಾಡ್ತಾರೋ ಅವರು ಸಾಕ್ಷಾತ್ ಪರಶಿವನಂತೆಯೇ ಶಕ್ತಿ ಹೊಂದುತ್ತಾರೆ. ಅವನ ಉದ್ದೇಶ ಲೋಕ ಕಲ್ಯಾಣಕ್ಕಾಗಿ ಮಾತ್ರ ಇರಬೇಕು, ಇಲ್ಲದಿದ್ದರೆ ಯೋಗ ಭ್ರಷ್ಟನಾಗಿ ಭೀಕರ ಅಂತ್ಯ ಕಾಣುತ್ತಾನೆಂದು ರಹಸ್ಯವನ್ನ ತಿಳಿಸಿದ್ರು ಬೃಹಸ್ಪತಿಗಳು. ಇವಿಷ್ಟು ಮಂತ್ರ ತಂತ್ರವಿದ್ಯೆಯ ಮೊದಲ ರಹಸ್ಯ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.